ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೀತು. ಪರೀಕ್ಷೆಗಿಂತ ಮುಂಚೆ ಪೇಪರ್ ಸೋರಿಕೆ ಆಯಿತು. ಅದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಸುಮಾರು ಜನಕ್ಕೆ ಗೊತ್ತಾಯಿತು. ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಆ ಪರೀಕ್ಷೆಯಲ್ಲಿ ಕೆಲವೊಬ್ಬರು ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಸೊ ಇದಾಗಿ ಸ್ವಲ್ಪ ದಿನಗಳ ನಂತರ ಈ ಸೋರಿಕೆಯ ಬಗ್ಗೆ ಮಾಧ್ಯಮಗಳಿಗೆ ವರದಿ ಆಯಿತು. ಅದಾಗಿದ ಮೇಲೆ ತನಿಖೆ ನಡೆದ್ರೆ ಆ ಸೋರಿಕೆ ಆಗಿದ್ದು ಸತ್ಯ ಅನ್ನೋದು ಗೊತ್ತಾಯಿತು. ಅಂದರೆ ಎಕ್ಸಾಮ್ ಟೈಮ್ಸಲ್ಲಿ ಏನಾಗುತ್ತೆ ಅಂದರೆ ಇವತ್ತಿಂದಲ್ಲ, ಇದು ಹಳೇ ಕಾಲದಿಂದನೂ ಕೂಡ ಈ ಎಕ್ಸಾಮ್ಗಳು ಅಂತ ಬಂದಾಗ ಯಾರೋ ಒಬ್ಬ ದುಡ್ಡು ಮಾಡಬೇಕು ಅನ್ನೋನು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ಬರ್ತಾನೆ. ಇದೇ ಪ್ರಶ್ನೆ ಪತ್ರಿಕೆ ನಾಳೆ ನಿಮ್ಮ ಎಕ್ಸಾಮಿಗೆ ಬರ್ತಾ ಇರೋದು, ಇದಕ್ಕೆ ನಾನು ಇಷ್ಟು ಮೌಲ್ಯ ಅಂತ ಫಿಕ್ಸ್ ಮಾಡಿದ್ದೀನಿ, ಇದನ್ನು ಕೊಟ್ಟು ತೊಗೊಳಂಗಿದ್ರೆ ತೊಗೊಳ್ಳಿ, ಪಾಸ್ ಆಗ್ತೀರಾ ಅಂತ. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಒಂದು ಕೂಡಿಟ್ಟ ಗಳಿಕೆ ಆಗಿರಬಹುದು ಅಥವಾ ಯಾರ ಹತ್ರನೋ ಸಾಲ ಮಾಡಿ ಆಗಿರ್ಬೋದು, ಒಂದಷ್ಟು ದುಡ್ಡನ್ನು ಹೊಂದಿಸಿ ಅವರಿಗೆ ಕೊಟ್ಟು ಆ ಪ್ರಶ್ನೆ ಪತ್ರಿಕೆಗಳನ್ನು ತಗೊಳ್ತಾರೆ. ನೋಡಿದ್ರೆ ಎಕ್ಸಾಮಲ್ಲಿ ಆ ಪ್ರಶ್ನೆ ಪತ್ರಿಕೆ ಬಂದಿರೋದೇ ಬೇರೆ, ಇವರು ತೊಗೊಂಡಿದ್ದ ಪ್ರಶ್ನೆ ಪತ್ರಿಕೆನೇ ಬೇರೆ. ಸೊ ಈ ಥರದ ಗೋಲ್ಮಾಲ್ಗಳು ಕೂಡ ನಡೀತಾನೆ ಇರ್ತವೆ. ಇದು ನಾಟ್ ಓನ್ಲಿ ಫಾರ್ ಹೈಯರ್ ಎಕ್ಸಾಮ್ಸ್, SSLC ಎಕ್ಸಾಮು, PUC ಎಕ್ಸಾಮ್ಗಳಲ್ಲೂ ಕೂಡ ಈ ಥರದ್ದೊಂದು ಗೋಲ್ಮಾಲ್ಗಳು ನಡೀತಾನೆ ಇರ್ತವೆ. ಸೊ ನೀಟ್ ಅಂತಹ ಪರೀಕ್ಷೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗಿ ಜೀವನದ ಒಂದು ಆಸೆ, ಅದು ನಾನು ಜೀವನದಲ್ಲಿ ಒಂದು ಡಾಕ್ಟರ್ ಪದವಿಯನ್ನು ತಗೋಬೇಕು ಅನ್ನುವಂತಹ ಒಬ್ಬ ಹುಡುಗ ಅಥವಾ ಹುಡುಗಿ ತಮ್ಮ ಹಲವಾರು ವರ್ಷಗಳನ್ನು ಪಣಕ್ಕಿಟ್ಟು ಓದಿ ಇನ್ನೇನು ಎಕ್ಸಾಮ್ಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಯಾರೋ ಒಬ್ಬ ಬಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ನನ್ನ ಹತ್ರ ಪ್ರಶ್ನೆ ಪತ್ರಿಕೆ ಇದೆ, ನೀವು ಓದಿದ್ದೀರಲ್ವಾ, ಅದ್ರ ಜೊತೆಗೆ ಇದನ್ನು ಪ್ರಶ್ನೆ ಪತ್ರಿಕೆನ ಒಂದ್ಸರಿ ನೋಡ್ಕೊಂಬಿಡಿ, ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು, ಒಳ್ಳೆ ಕಾಲೇಜ್ಗಳು ಸಿಗ್ತವೆ, ಈ ಥರದ್ದೆಲ್ಲ ಹೇಳಿದಾಗ ಆಮಿಷಕ್ಕೆ ಬಲಿಯಾಗಿ ಅಲ್ಲಿ ಹಣವನ್ನು ಖರ್ಚು ಮಾಡಿ ಸುಮಾರು ಜನ ಒಂಥರ ಲಾಟ್ರಿ ಟಿಕೆಟ್ ರೇಂಜಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಳ್ತಾರೆ. ಅದರಲ್ಲಿ ಎಷ್ಟೋ ಬೋಗಸ್ ಇರ್ತವೆ, ಕೆಲವೊಂದು ಸರಿ ಈ ಥರ ವರ್ಕ್ ಕೂಡ ಆಗುತ್ತೆ. ಅಂದರೆ ಆಗಿಂದಾಗೆ ಪ್ರತಿ ಎಕ್ಸಾಮ್ಗಳು ಇನ್ನೇನು ಅಟೆಂಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಕೆಲವಷ್ಟು ದುಡ್ಡು ಮಾಡುವಂಥವ್ರು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ಅಂತ ತೊಗೊಂಬಂದು ಇದು ಅದರದ್ದೇ ಅಂತ ಹೇಳಿ ದುಡ್ಡು ಮಾಡ್ಕೊಳ್ಳೋವಂಥದ್ದು ಇದೆ. ಅವ್ರು ಮತ್ತೆ ಕಣ್ಣಿಗೆ ಕಾಣಲ್ಲ, ಹೋಗ್ಬಿಡ್ತಾರೆ. ಬಟ್ ಈ ಸರಿ ಇದೊಂದು ದೊಡ್ಡ ಮಾಫಿಯಾ ಅನ್ನೋದು ಗೊತ್ತಾಯಿತು. ಇವೆಲ್ಲ ಕೋಚಿಂಗ್ ಸೆಂಟರ್ಗಳೇನಿದಾವಲ್ಲ, ಈ ಕೋಚಿಂಗ್ ಸೆಂಟರ್ಗಳಿಂದ ಆಗ್ತಾ ಇರುವಂತಹ ಒಂದು ಮತಿಭ್ರಮಣೆ ಇದು. ಈಗೇನು ಪ್ರತಿಭಟನೆಗೆ ಬರ್ತಾ ಇರೋರು ಕೂಡ ಕೋಚಿಂಗ್ ಸೆಂಟರ್ನವರೇ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೋದು ಕೂಡ ಇದೇ ಕೋಚಿಂಗ್ ಸೆಂಟರ್ನವರು. ಬಿಕಾಸ್ ತಾವು ರೇಸಿಗೆ ಬಿದ್ದು ಇವತ್ತು ಎಲ್ಲ ಕಡೆ ಕೋಚಿಂಗ್ ಸೆಂಟರ್ಗಳಾಗ್ಬಿಟ್ಟಿದ್ದಾವೆ. ತಾವು ಎಷ್ಟು ಪ್ರಬಲವಾಗಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡೋದೇ ಮಕ್ಕಳು ಮಾಡೋ ಸ್ಕೋರ್ಗಳ ಮೇಲೆ. ಸೊ ಹಾಗಾಗಿ ಮಕ್ಕಳು ಎಷ್ಟು ಸ್ಕೋರ್ ಮಾಡ್ತಾರೋ ಅಷ್ಟು ಅಕಾಡೆಮಿಗೆ ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ಇವರು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಥರದ ಅಡ್ಡದಾರಿಗಳನ್ನು ನೋಡ್ತಾ ಇರ್ತಾರೆ. ಬಿಕಾಸ್ ಸ್ಕೋರ್ ಅನ್ನೋದು ಅಷ್ಟೇ ಇವಾಗ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಥರದ್ದು ಆಗ್ತಾನೆ ಇರುತ್ತೆ. ನಮ್ಮ ಅಕಾಡೆಮಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ಅಡ್ಮಿಷನ್ಗಳು ಸಿಕ್ಕಾಪಟ್ಟೆ ಆಗ್ತವೆ, ಅದಕ್ಕೆ ತಕ್ಕಂಗೆ ಫೀಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಮಕ್ಕಳುಗಳ ಸ್ಕೋರನ್ನು ಅವರು ಹೆಚ್ಚು ಮಾಡೋದು ಇದು ವೆರಿ ಕಾಮನ್ ನವ್ ಡೇಸ್. ನಾಟ್ ಓನ್ಲಿ ಇನ್ ನೀಟ್, ಎಲ್ಲ ಕೋಚಿಂಗ್ ಸೆಂಟರ್ಗಳು ಮಾಡ್ತಾ ಇರೋದು ಇದೇ ರೀತಿಯ ಗಿಮಿಕ್ಗಳನ್ನು. ಸೊ ಇಲ್ಲಿ ನೀಟ್ ಅನ್ನೋದು ಯಾಕೆ ಇಷ್ಟು ಸೀರಿಯಸ್ ಆಗುತ್ತೆ ಅಂದರೆ, ನೀಟ್ ಪರೀಕ್ಷೆಯನ್ನು ಬರೆದು ಮುಂದಕ್ಕೆ ಹೋಗೋನು ಮುಂದೆ ಒಬ್ಬ ಡಾಕ್ಟರ್ ಆಗಿ ಹೊರಗೆ ಬರ್ತಾನೆ. ಸೊ ಹಾಗಾಗಿ ಅವನ ಎಲಿಜಿಬಿಲಿಟಿಯನ್ನು, ಅವನು ಎಷ್ಟರ ಮಟ್ಟಿಗೆ ಇದರಲ್ಲಿ ಪ್ರಾಮಾಣಿಕವಾಗಿ ಜ್ಞಾನಿಯಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಡೆಸುವಂತಹ ಪರೀಕ್ಷೆ ನೀಟ್. ಸೊ ಇಲ್ಲಿ ಗೋಲ್ಮಾಲ್ ಮಾಡಿ ನಾಳೆ ಅವನು ಎಂಟ್ರೆನ್ಸ್ ಟೆಸ್ಟಲ್ಲಿ ಪಾಸ್ ಆಗಿ ಸ್ಕೋರ್ ಮಾಡಿ ನಾಳೆ ಡಾಕ್ಟರ್ ಓದಿ ಇನ್ನೊಬ್ಬ ಪೇಷಂಟ್ನ ನೋಡೋದಕ್ಕೆ ಅಂತ ಮುಂದೆ ಯಾವಾಗಾರು ಬಂದಾಗ ಆ ಪೇಷಂಟ್ನ ಗತಿ ಏನಾಗಬೇಡ. ಇವನಿಗೆ ಎಲಿಜಿಬಿಲಿಟಿನೇ ಇಲ್ಲದೇ ಅಡ್ಡದಾರಿಯ ಮುಖಾಂತರ ಬಂದಂತಹ ಡಾಕ್ಟ್ರು ಒಳ್ಳೆ ರೀತಿಯಲ್ಲಿ ಅವನು ರೋಗಿಗಳನ್ನು ಗುಣಪಡಿಸೋದಕ್ಕೆ ಸಾಧ್ಯನಾ? ಸೊ ಹಾಗಾಗಿ ನೀಟ್ ಅನ್ನೋದು ವೆರಿ ಸೀರಿಯಸ್ ಎಕ್ಸಾಮಿನೇಷನ್. ನಾಳೆ ನಮ್ಮ ಮಕ್ಕಳು ಪಾಸ್ ಆಗಲಿ ಅಂತ ನಾವೇನು ಪೇರೆಂಟ್ಸ್ಗಳು ಆಸೆ ಪಡ್ತೀವಲ್ಲ, ಅಂಥ ಮಕ್ಕಳ ಕೈಯಲ್ಲಿ ಹೋಗುವಂಥ ರೋಗಿಗಳು ಎಷ್ಟರ ಮಟ್ಟಿಗೆ ವಾಸಿ ಹಾಕಿ ಹೊರಗೆ ಬರ್ತಾರೆ ಅನ್ನೋದನ್ನು ಕೂಡ ಪೇರೆಂಟ್ಸ್ಗಳು ಯೋಚನೆ ಮಾಡಬೇಕು. ಬಿಕಾಸ್ ಇವತ್ತು ನಾವು ಏನಾದ್ರು ಹುಷಾರಿಲ್ಲ ಅಂದರೆ ಯಾವುದೋ ಒಂದು ಹಾಸ್ಪಿಟಲ್ ಬೋರ್ಡ್ ನೋಡಿದ ತಕ್ಷಣ ಒಳಗೆ ಹೋಗ್ತೀವಿ. ಆ ಡಾಕ್ಟ್ರು ನಿಜವಾಗ್ಲೂ ಓದಿದಾನ, ಅವನು ನಿಜವಾಗ್ಲೂ ಪದವಿ ತೊಗೊಂಡಿದ್ದಾನ, ಅವನು ಪ್ರಾಮಾಣಿಕವಾಗಿ ಪರೀಕ್ಷೆಗಳನ್ನು ಪಾಸ್ ಮಾಡಿ ಪ್ರಾಮಾಣಿಕವಾಗಿ ರೋಗಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾನೆ, ಇದನ್ನು ಯಾವುದನ್ನು ನಾವು ಗಮನಿಸೋದಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಅವನದೊಂದು ID ಕಾರ್ಡ್ನು ಕೂಡ ನಾವು ನೋಡೋದಕ್ಕೆ ಹೋಗಲ್ಲ. ಅಲ್ಲಿ ಯಾರೋ ಒಬ್ಬ ಕೂತಿರ್ತಾನೆ, ನಾವು ಹೋಗಿ ಅದನ್ನು ನಮ್ಮ ಏನು ಸಮಸ್ಯೆ ಇದೆಯೋ ಹೇಳ್ತೀವಿ, ಅವ್ನು ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾನೆ, ಯಾವುದೋ ಒಂದು ಮಾತ್ರೆ ಬರೆದು ಕೊಡ್ತಾನೆ, ಅವನ ಮೇಲೆ ನಂಬಿಕೆ ಇಟ್ಟು ನಾವು ಅದನ್ನು ತೊಗೊಳ್ತೀವಿ. ಸೊ ಇಷ್ಟು ನಂಬಿಕೆ ಇಟ್ಟು ಹೋಗುವಂತಹ ಜಾಗ ಆಸ್ಪತ್ರೆಗಳು, ಇಷ್ಟು ನಂಬಿಕೆ ಇಡುವಂತಹ ವ್ಯಕ್ತಿಗಳು ಡಾಕ್ಟರ್ಗಳು. ಸೊ ಹಾಗಾಗಿ ಅಂಥವರು ಒಂದು ಎಕ್ಸಾಮನ್ನು ಪಾಸ್ ಆಗುವಾಗ, ಒಬ್ಬ ಡಾಕ್ಟ್ರಾಗಿ ಹೊರಗೆ ಬರುವಾಗ ಅವನು ಅಷ್ಟೇ ಪ್ರಾಮಾಣಿಕತೆಯಿಂದ ಹೊರಗೆ ಬಂದಾಗ ಸಮಾಜನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂಥವ್ರ ಕೈಯಲ್ಲಿ ನಿಮ್ಮ ಮನೆಯ ಯಾವುದೋ ಒಬ್ಬ ಸಂಬಂಧಿಕರು ಹೋದ್ರೂ ಕೂಡ ನಾಳೆ ಅವನು ಮಾಡೋ ಎಡವಟ್ಟಿಂದ ನಮ್ಮ ಮನೆಯ ಯಾವುದೋ ಒಂದು ಫ್ಯಾಮಿಲಿ ಮೆಂಬರನ್ನು ನಾವು ಕಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಬರೀ ನಾವು ಕೇಳ್ತಾ ಇರ್ತೀವಿ, ಎಲ್ಲೋ ಒಬ್ಬ ಡಾಕ್ಟ್ರು ಕೊಟ್ಟಿದ್ದ ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಒಬ್ಬ ರೋಗಿ ಸತ್ತು ಹೋದ, ಕೊಟ್ಟಿದ್ದಂತಹ ಮಾತ್ರೆ ರಿಯಾಕ್ಷನ್ ಆಗಿ ಒಬ್ಬ ರೋಗಿ ಸತ್ತು ಹೋದ. ಸೊ ಈ ಥರದ್ದೆಲ್ಲ ಕೇಳ್ತಾ ಇರ್ತೀವಿ. ಸೊ ಜೀವ ಅನ್ನೋದು ಅತ್ಯಮೂಲ್ಯ.
ಸೊ ಹಾಗಾಗಿ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಅನ್ನೋದಿದೆಯಲ್ಲ, ಇದು ಯಾವತ್ತಿದ್ರೂ ಕೂಡ ಸಮಾಜಕ್ಕೆ ಗಂಡಾಂತರ. ಬರೀ ಸಮಾಜಕ್ಕಷ್ಟೇ ಅಲ್ಲ, ನಿಮ್ಮ ಮನೆಗಳಿಗೂ ಕೂಡ ಗಂಡಾಂತರ. ಆದರೆ ಇದರಲ್ಲಿ ರಾಜಕೀಯದವರ ಪಾಲಿದೆ ಅನ್ನೋದೇನಿದೆಯಲ್ಲ, ಅದು ಓನ್ಲಿ ಒಂದು 5-10% ಇರ್ಬೋದೇನೋ ಅಷ್ಟೇ. ಇದರಲ್ಲಿ ಹೈಯೆಸ್ಟ್ ಪಾಲುದಾರರೇ ಈ ಕೋಚಿಂಗ್ ಸೆಂಟರ್ ಓನರ್ಗಳು ಮತ್ತು ಅಲ್ಲಿ ಓದ್ತಾ ಇರುವಂತಹ ಮಕ್ಕಳುಗಳು. ಬಿಕಾಸ್ ಓದ್ತಾ ಇದ್ದಾನೆ, ಅವನು ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾನೆ ವಿದ್ಯಾರ್ಥಿ ಅಂದರೆ ಅವನ ಮನಸ್ಸಲ್ಲೂ ಇರಬೇಕು ದೃಢವಾಗಿ, ನಾನು ನೀಟಾಗಿ ಪಾಸ್ ಆಗಬೇಕು ನೀಟ್ ಪರೀಕ್ಷೆನ ಅಂತ. ಅದನ್ನು ಬಿಟ್ಟು ಅಡ್ಡಂಬಡ್ಡವಾಗಿ ಈ ಥರದ ಒಂದು ಗೋಲ್ಮಾಲ್ಗಳಲ್ಲಿ ಪಾಸ್ ಆಗಿ ಹೋಗಬಾರ್ದು ಅನ್ನೋ ಮಿನಿಮಮ್ ಸೆನ್ಸ್ ಅವನಿಗೂ ಕೂಡ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಯಾವುದೋ ಒಂದು ರಾಜಕೀಯ ವ್ಯಕ್ತಿಯ ರಾಜೀನಾಮೆ ತಗೊಳ್ಳೋದ್ರಿಂದ, ಒಂದು ರಾಜಕೀಯ ಪಕ್ಷವನ್ನು ಕೆಡವೋದ್ರಿಂದ ಸರಿ ಹೋಗುವಂತಹ ಸಮಸ್ಯೆ ಅಲ್ಲ. ಬಿಕಾಸ್ ರಾಜಕೀಯದವ್ರಿಗೆ ಅವರವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಿಕ್ಕಾಬಿಟ್ಟು ಬ್ಯುಸಿ ಇದ್ದಾರೆ. ಅವರು ಎಕ್ಸಾಮಿನೇಷನ್ ಮೇಲೆ ಕಂಟ್ರೋಲ್ ತಗೊಳ್ಳೋವಷ್ಟು ಇನ್ನೂ ಅವ್ರಿಗೆ ಅಷ್ಟೊಂದು ಏನೋ ಸೋಷಿಯಲ್ ಪ್ರೆಸೆನ್ಸ್ ಇಲ್ಲ. ಸೊ ಹಾಗಾಗಿ ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಆದರೆ ರಾಜಕೀಯನ ಬಿಟ್ಟು ಕೂಡ ಈ ವಿಚಾರವನ್ನು ನೋಡೋದಕ್ಕಾಗಲ್ಲ. ಆದರೆ ಹೈಯೆಸ್ಟ್ ಪಾಲುದಾರರು ಅಂತ ಏನಿರ್ತಾರಲ್ಲ, ಅವರೆಲ್ಲ ಕೋಚಿಂಗ್ ಸೆಂಟರ್ ಓನರ್ಗಳು. ಇವಾಗ ಯಾರು ಬೀದಿಗಳು ಪ್ರತಿಭಟನೆ ಮಾಡ್ತಿದ್ದಾರೋ ಅವರಲ್ಲೇ ಸೇರ್ಕೊಂಡಿರುವಂತಹ ಹಲವಾರು ಜನ ಇಂತಹ ಗೋಲ್ಮಾಲ್ಗಳನ್ನು ತಮ್ಮ ಜೀವನ ಪರ್ಯಂತ ಮಾಡ್ಕೊಂಡು ಬಂದವರು ಇದ್ದಾರೆ. ಸೊ ಅವರ ಬಗ್ಗೆ ಮೊದಲನೇದಾಗಿ ತನಿಖೆಗಳಾಗಬೇಕು. ಆಮೇಲೆ ಇಷ್ಟೊಂದು ಅಕಾಡೆಮಿಗಳಾಗ್ತಾ ಇದ್ದಾವೆ, ಅವ್ರ ಮೇಲೆ ಒಂದು ಕಂಟ್ರೋಲ್ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ಅನ್ನೋದಿಲ್ಲ. ತಮಗೆ ಬಾಯಿಗೆ ಬಂದಷ್ಟು ಫೀಸ್ ಕೇಳ್ತಾರೆ, ಬಾಯಿಗೆ ಬಂದಂತಹ ಪಾಠಗಳನ್ನು ಮಾಡ್ತಾರೆ. ಅದರಿಂದ ಎಷ್ಟು ಲಾಭ ಆಗ್ತಿದೆ ಅನ್ನೋದನ್ನು ಕೂಡ ಸಮಾಜವಾಗಿ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ ಅರ್ಥ ಮಾಡಿಕೊಂಡು ಕೋಚಿಂಗ್ ಸೆಂಟರ್ಗಳಿಗೆ ಹೋದ್ರೇ ಮಕ್ಕಳು ಉದ್ಧಾರ ಆಗ್ತಾರೆ ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋದಷ್ಟೇ ಇವತ್ತಿನ ಮಾಹಿತಿ.